ಮದ್ದೂರು ಪಟ್ಟಣದ ನಗರಸಭೆಯ 2026-27ನೇ ಸಾಲಿನ ಆಯವ್ಯಯ ಸುಮಾರು 120 ಕೋಟಿ ಬಜೆಟ್ ಅನ್ನು ನಗರಸಭೆಯ ಆಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಯಾದ ಡಾ ಕುಮಾರ್ ಬಜೆಟ್ ಮಂಡಿಸಿದರು. ಈ ವೇಳೆ ಮಾತನಾಡಿದವರು, ಮದ್ದೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿದ್ದು, ಈ ವ್ಯಾಪ್ತಿಗೆ ಬರುವ 4 ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಸೇರಿದಂತೆ ನಗರದ ಅಭಿವೃದ್ಧಿಗೆ 120 ಕೋಟಿ ಬಜೆಟ್ ತಯಾರಿಸಲಾಗಿದೆ ಎಂದರು. ಅಭಿವೃದ್ಧಿ ಕಾಮಗಾರಿಗೆ 4,000 ಲಕ್ಷಗಳನ್ನು ಮೀಸಲಿಟ್ಟಿದ್ದು, ಕುಡಿಯುವ ನೀರು ಸರಬರಾಜು ಕಾಮಗಾರಿಗೆ 150 ಲಕ್ಷಗಳನ್ನು ಮೀಸಲಿಡಲಾಗಿದೆ. ಕುಡಿಯುವ ನೀರು ಸರಬರಾಜು, ಜಾಕ್ವೆಲ್, ನೀರು ಶುದ್ಧೀಕರಣ ಘಟಕ, ಮಧ್ಯಂತರ ಪಂಪ್ ಹೌಸ್ಗಳಿಗೆ 89 ಡಿ ತೆಲುಗು ರಾಜು ವ್ಯವಸ್ಥೆಯ ವಿದ್ಯುತ್ ಬಿಲ್ ಪಾವತಿಗಾಗಿ 400 ಲಕ್ಷ ರುಗಳನ್ನು ಕಾಯ್ದಿರಿಸಲಾಗಿದೆ. ಕೆರೆಗಳ ಅಭಿವೃದ್ಧಿ, ವಸತಿ ರಹಿತರಿಗೆ ಮನೆ ನಿರ್ಮಾಣ, ಕೊಳಚೆ ಪ್ರದೇಶಗಳ ಅಭಿವೃದ್ಧಿ, ಸ್ಮಶಾನ ಅಭಿವೃದ್ಧಿ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ, ವಿದ್ಯುತ್ ಚಿತಾಗಾರ ನಿರ್ಮಾಣ, ಕಸಾಯಿಖಾನೆ ನಿರ್ಮಾಣ, ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆ, ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ, ರೇಬೀಸ್ ಚುಚ್ಚುಮದ್ದು ಮತ್ತು ಶೆಲ್ಟರ್ ನಿರ್ಮಾಣ ಸೇರಿದಂತೆ ನಗರದ ಅಭಿವೃದ್ಧಿಗೆ ನಗರಸಭೆ ಬದ್ಧವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಸಭೆಗೆ ಶುಭ ಹಾರೈಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಮದ್ದೂರು ನಗರವು ಕಾವೇರಿ ನದಿಯ ಉಪನದಿಯಾದ ಚಿಂತಾ ನದಿಯ ದಡದಲ್ಲಿದ್ದು ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ. ಮದ್ದೂರು ನಗರಕ್ಕೆ ಐತಿಹಾಸಿಕವಾಗಿ ಕಂದಭವನ, ಅರ್ಜುನಪುರಿ ಎಂಬ ಹೆಸರುಗಳಿದ್ದವು. ಬ್ರಿಟಿಷರ ಕಾಲದಲ್ಲಿ ಮದ್ದು ಗುಂಡುಗಳನ್ನು ಸೇಕರಿಸಿ ಇಡುತ್ತಿದ್ದ ಕಾರಣ ಮದ್ದು ಊರು ಎಂಬ ಹೆಸರಾಯಿತು. ನಂತರ ದಿನಗಳಲ್ಲಿ ಅದು ಮದ್ದೂರು ಎಂಬುದಾಗಿ ಬದಲಾಯಿತು. 1938 ಏಪ್ರಿಲ್ 11-12ರವರೆಗೆ ಅಂದಿನ ಬ್ರಿಟಿಷ್ ಸರ್ಕಾರವು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದ ಸಭೆ ಮೆರವಣಿಗೆಗಳಿಗೆ ನಿರ್ಬಂಧ ಹೇರಿದ್ದರಿಂದ ಅದನ್ನು ಪ್ರತಿಭಟಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಉದ್ದೇಶದಿಂದ ಟಿ. ಸಿದ್ದಲಿಂಗಯ್ಯವರ ನೇತೃತ್ವದಲ್ಲಿ ಮದ್ದೂರು ನಗರದ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹವನ್ನು ನಡೆಸಲಾಯಿತು. ಅದರ ನೆನಪಿಗಾಗಿ 1979ರಲ್ಲಿ ಮದ್ದೂರು ನಗರಸಭೆ ವ್ಯಾಪ್ತಿಯ ಶಿವಪುರದಲ್ಲಿ ಸತ್ಯಾಗ್ರಹ ಸೌಧವನ್ನು ನಿರ್ಮಿಸಲಾಯಿತು. ಮದ್ದೂರು ನಗರದಲ್ಲಿ ವ್ಯಾಪ್ತಿಯಲ್ಲಿ ಐತಿಹಾಸಿಕ ಉಗ್ರ ನರಸಿಂಹ ದೇವಾಲಯ, ಹೊಳೆ ಆಂಜನೇಯ ಸ್ವಾಮಿ ದೇವಾಲಯ, ಮದ್ದೂರಿನ ಶಕ್ತಿ ದೇವತೆ ಮದ್ದೂರಮ್ಮ ದೇವಾಲಯಗಳಿವೆ. ಮದ್ದೂರಿನಲ್ಲಿ ತಯಾರಾಗುವ ವಡೆ ನಾಡಿನಾದ್ಯಂತ ಮದ್ದೂರು ವಡೆ ಎಂದೇ ಹೆಸರುವಾಸಿಯಾಗಿದೆ. ಮದ್ದೂರು ಹಲವು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾಡಿಗೆ ನೀಡಿದೆ. ಭಾರತ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದ, ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿದ್ದ, ಪದ್ಮ ವಿಭೂಷಣ ಪುರಸ್ಕೃತ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀಯುತ ಎಸ್.ಎಂ. ಕೃಷ್ಣರವರು ಮದ್ದೂರು ನಗರಸಭೆ ವ್ಯಾಪ್ತಿಯ ಸೋಮನಹಳ್ಳಿಯವರು. ನಗರಾಭಿವೃದ್ಧಿ ಇಲಾಖೆಯು ದಿನಾಂಕ 7/8/2025ರಲ್ಲಿ ಗೆಜ್ಜಲಗೆರೆ ಮತ್ತು ಚಾಮನಹಳ್ಳಿಯ ಪೂರ್ಣ ಗ್ರಾಮ ಪಂಚಾಯಿತಿಗಳನ್ನು, ಸೋಮನಹಳ್ಳಿ ಮತ್ತು ಗೌರನಹಳ್ಳಿ ಗ್ರಾಮ ಪಂಚಾಯಿತಿಯ ಭಾಗಶಃ ಪ್ರದೇಶಗಳನ್ನು ಸೇರಿಸಿ ಮದ್ದೂರು ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ. ಈ ಒಂದು ನಗರಸಭೆಯ ಮುಂಗಡ ಪತ್ರದ ಮುಖ್ಯಾಂಶಗಳು ಈ ಕೆಳಗಿನಂತೆ ಇವೆ. ಬಳಿಕ ಶಾಸಕ ಕದಲೂರು ಉದಯ್ ಮಾತನಾಡಿ, ಮದ್ದೂರು ನಗರಸಭೆ 120 ಕೋಟಿಯ ದಾಖಲೆ ಬಜೆಟ್ ಮಂಡಿಸಿರುವುದು ಇತಿಹಾಸದ ಪುಟಗಳಲ್ಲಿ ಸೇರುತ್ತದೆ. ನಗರದಲ್ಲಿ ಮೂಲಸೌಕರ್ಯ, ಕುಡಿಯುವ ನೀರು, ಪೌರ ಕಾರ್ಮಿಕರು, ಬೀದಿ ದೀಪ ಎಲ್ಲ ಒಳಗೊಂಡಂತೆ ಸಂಪೂರ್ಣ ಬಜೆಟ್ ತಯಾರಾಗಿದೆ ಹಾಗೂ ಬೇರೆ ಇಲಾಖೆಗಳಿಂದಲೂ ಕೂಡ ಅನುದಾನವನ್ನು ಪಡೆದು ಮಾದರಿ ನಗರವನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ. ಹೊಸದಾಗಿ ಸೇರಿರುವ 10 ಹಳ್ಳಿಗಳು ಕೂಡ ಅಭಿವೃದ್ಧಿ ಕಾಣುತ್ತವೆ ಎಂದು ಶಾಸಕ ಉದಯ್ ತಿಳಿಸಿದರು. ರಸ್ತೆಗಳ ಬಗ್ಗೆ ಕ್ರಮ ತಗೊಳ್ಳುವಂಥದ್ದಿರ್ಬೋದು, ಕೆರೆ ಮತ್ತು ಪಾರ್ಕ್ಗಳ ಅಭಿವೃದ್ಧಿ ವಿಚಾರ ಇರ್ಬೋದು, ಮತ್ತೆ ಲೈಟಿಂಗ್ ವಿಚಾರ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಏಕಕಾಲದಲ್ಲಿ ಬಹಳ ಒಂದು ಅತ್ಯುತ್ತಮವಾಗಿ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಬಹುಶಃ ಒಂದು ಇತಿಹಾಸದ ಪುಟಕ್ಕೆ ಸೇರುವಂತಹ ಒಂದು ಅತ್ಯುತ್ತಮ ಬಜೆಟ್ ಅಂತ ನಮ್ಮ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ನಗರಸಭೆಯ ಎಲ್ಲ ಅಧಿಕಾರಿಗಳು ಕೂಡ ನನ್ನ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಈ ಪುರಸಭೆಯ ಒಂದು ಸಮಯದಲ್ಲಿ 30 ಅತ್ಯಧಿಕ ಬಜೆಟ್ ಮಂಡನೆಯಾಗಿತ್ತು. ಆದರೆ ಇವತ್ತು 120 ಕೋಟಿಗೂ ಹೆಚ್ಚು ಮೀರಿ ಇವತ್ತು ಬಜೆಟ್ ಅನ್ನ ಮಂಡಿಸಲಾಗಿದೆ. ಜೊತೆಗೆ ವಿವಿಧ ಇಲಾಖೆಗಳಿಂದ ಬೆಳವಣಿಗೆ ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು,
ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿಯೂ ಕೂಡ ಬಹಳಷ್ಟು ಅನುದಾನವನ್ನು ಬಳಸಿಕೊಂಡು ಈ ಒಂದು ನಗರವನ್ನು ಒಂದು ಸ್ವಚ್ಛ ನಗರ, ಹಸಿರು ನಗರ ಮತ್ತು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಕ್ರಮವನ್ನು ತಗೊಳ್ತಾ ಆಗಿದೆ. ಒಂದೊಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಇದಕ್ಕೆಲ್ಲ ಸಹಕಾರ ಮಾಡಬೇಕಾಗ್ತದೆ. ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಇಶ್ಯೂಸು ಬರ್ತವೆ. ಸಾರ್ವಜನಿಕರ ಉದ್ದೇಶದಿಂದ ಮಾಡುವಂಥದ್ರಿಂದ ಎಲ್ಲರೂ ಕೂಡ ಇದಕ್ಕೆ ಸಾರ್ವಜನಿಕರು ಹೆಚ್ಚಿನದಾಗಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಸಹಕಾರ ನೀಡಬೇಕಾಗ್ತದೆ ಅಂತ ಹೇಳ್ತಾ, ಇವತ್ತು ಬಹಳ ಅತ್ಯುತ್ತಮ ಬಜೆಟ್ ಇವತ್ತು ನಗರಸಭೆಯಿಂದ ಮಂಡನೆಯಾಗಿದೆ. ಇವತ್ತು ನಗರಸಭೆಗೆ ಸೇರಿರ್ತಕ್ಕಂಥ ಪಂಚಾಯತಿಗಳು ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಹಿಂದೆ ಏನು ಅವು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನು ಅಭಿವೃದ್ಧಿಗೆ ಅವಕಾಶ ಇರಲಿಲ್ವೋ ಅದೆಲ್ಲವನ್ನು ಮೀರಿ ಅತಿ ಹೆಚ್ಚು ಅನುದಾನಗಳನ್ನ ಅದಕ್ಕೆ ಬಳಸಿ ಮೊದಲನೇದಾಗಿ ಆ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಹೆಚ್ಚು ಒತ್ತನ್ನು ನೀಡಲಾಗಿದೆ. ನಮ್ಮ ಸುತ್ತಮುತ್ತಲಿನ ಏನು 10 ಹಳ್ಳಿಗಳು ಕೂಡ ಹಳ್ಳಿ ಅಂತ ಏನಿದ್ದು ಇವತ್ತು ನಗರಸಭೆಗೆ ಸೇರಿವೆ, ಅವೆಲ್ಲವನ್ನು ಕೂಡ ನಗರವನ್ನು ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ಕೂಡ ಇವತ್ತು ತಗೊಳ್ಳಲಾಗಿದೆ. ಮತ್ತೆ ವಿಶೇಷವಾಗಿ 24/7 ಈ ವೇಳೆ ಪೌರಾಯುಕ್ತರಾದ ರಾಧಿಕಾ, ಪಿಡಿ ನರಸಿಂಹಮೂರ್ತಿ, ಆರ್ಒ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ಪೌರಕಾರ್ಮಿಕರ ಸಂಘದ ವತಿಯಿಂದ ಮಂಡ್ಯ ಜಿಲ್ಲೆಯ ಪೌರಕಾರ್ಮಿಕರು ಇಂದು ತಮ್ಮ ಅಸ್ತಿತ್ವ ಮತ್ತು ಹಕ್ಕುಗಳಿಗಾಗಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸರ್ಕಾರದ ಸ್ಪಷ್ಟ ಆದೇಶಗಳಿದ್ದರೂ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಪೌರಕಾರ್ಮಿಕರಿಗೆ ಕನಿಷ್ಠ ವೇತನ, ವಸತಿ ಮತ್ತು ಆರೋಗ್ಯ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಸಂಘದ ಮುಖಂಡರು ಅಧಿಕಾರಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಪೌರಕಾರ್ಮಿಕರು ತಮ್ಮ ಕಷ್ಟದ ಬದುಕನ್ನು ಅಧಿಕಾರಿಗಳ ಮುಂದೆ ತೆರೆದಿಟ್ಟರು. ವಿಶೇಷವಾಗಿ ಗ್ರಾಮೀಣ ಭಾಗದ ಪೌರಕಾರ್ಮಿಕರಿಗೆ ಅಧಿಕಾರಿಗಳು ಕೊಡುತ್ತಿರುವ ಅಲ್ಪ ವೇತನದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಅಧಿಕಾರಿ ವರ್ಗಕ್ಕೆ, ಜೀವನ ಭದ್ರತೆ ಇಲ್ಲದೆ ಇರುವಂತಹ ಅಧಿಕಾರಿ ವರ್ಗಕ್ಕೆ, ಪೌರಕಾರ್ಮಿಕರ ಆರೋಗ್ಯದ ಜೊತೆ ಆಟ ಆಡುತ್ತಿರುವಂತಹ ಅಧಿಕಾರಿ ವರ್ಗಕ್ಕೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ? ಏನೇ ಬರಲಿ ಪಂಚಾಯಿತಿ ಪೌರಕಾರ್ಮಿಕರನ್ನು ಕಡೆಗಣಿಸುತ್ತಿರುವ ಅಧಿಕಾರಿ ವರ್ಗಕ್ಕೆ, ಪಂಚಾಯಿತಿ ಪೌರಕಾರ್ಮಿಕರ ಕಡೆಗಣಿಸುತ್ತಿರುವ ಅಧಿಕಾರಿ ವರ್ಗಕ್ಕೆ. ರಾಜ್ಯಾಧ್ಯಕ್ಷರಾದ ಡಿಆರ್ ರಾಜು ಮಾತನಾಡಿ, 2025ರ ಮಾರ್ಚ್ನಿಂದ ಜಾರಿಗೆ ಬಂದಿರುವ ಹೊಸ ಪರಿಷ್ಕರಣೆಯಂತೆ ಪೌರಕಾರ್ಮಿಕರಿಗೆ ಕನಿಷ್ಠ ವೇತನ 21,501 ರೂಪಾಯಿ ನೀಡಬೇಕು. ಆದರೆ ಮಂಡ್ಯದಲ್ಲಿ ಕೇವಲ 12ರಿಂದ 14,000 ನೀಡಲಾಗುತ್ತಿದೆ. ಪಿಎಫ್ ಹಣ ಪಾವತಿಯಾಗುತ್ತಿಲ್ಲ ಮತ್ತು ಮೃತಪಟ್ಟ ಪೌರಕಾರ್ಮಿಕರಿಗೆ ಸಿಗಬೇಕಾದ 20 ಲಕ್ಷದ ವಿಮಾ ಸೌಲಭ್ಯವೂ ತಲುಪುತ್ತಿಲ್ಲ. ಮಂಡ್ಯ ಜಿಲ್ಲೆಗೆ ಒಂದು ಕಾನೂನು, ಬೇರೆ ಜಿಲ್ಲೆಗೆ ಒಂದು ಕಾನೂನಾ ಎಂದು ಅವರು ನೇರವಾಗಿ ಪ್ರಶ್ನಿಸಿದರು. ಪ್ರತಿಯೊಬ್ಬ ಪೌರಕಾರ್ಮಿಕರಿಗೂ ಸರ್ವಿಸ್ ರಿಜಿಸ್ಟರ್ ತೆರೆಯಬೇಕು. ಪ್ರಧಾನಮಂತ್ರಿ ವಿಮಾ ಯೋಜನೆಯಡಿ ಪೌರಕಾರ್ಮಿಕರಿಗೆ ರಕ್ಷಣೆ ಒದಗಿಸಬೇಕು. ಸ್ವಂತ ಮನೆ ಇಲ್ಲದ ಪೌರಕಾರ್ಮಿಕರಿಗೆ ಕೂಡಲೇ ನಿವೇಶನ ಅಥವಾ ಮನೆ ನೀಡಬೇಕು ಎಂದು ಒತ್ತಾಯಿಸಿದರು. ಪೌರಕಾರ್ಮಿಕರು ಯಾರಿದ್ದಾರೆ ಅವರಿಗೆ ನೀವು ಶಾಸನಬದ್ಧವಾಗಿ, ನಿಯಮಬದ್ಧವಾಗಿ ನೀವು ವೇತನ ಕೊಡ್ತಾ ಇಲ್ಲ, ಮನೆ ಕೊಡ್ತಾ ಇಲ್ಲ, ಕೆಲವು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಅನುಕೂಲಗಳನ್ನ ನೀವು ಮಾಡಿಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಉದಾಹರಣೆ ಏನು ಕೊಡ್ತೀವಿ ಅಂತಂದರೆ ಸರ್, ನೋಡಿ ಸರ್, ಮಿನಿಮಮ್ ವೇಜಸ್ ಅನ್ನೋದು ಎಲ್ರಿಗೂ ಕೊಡಬೇಕು ಅನ್ನೋಂಥ ಕಾನೂನು ಹೇಳುತ್ತೆ ಸರ್. 3/3/2025ರಿಂದ ಒಂದು ಕಾನೂನು ಹೇಳುತ್ತೆ, ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಿರ್ತಕ್ಕಂಥ ಯಾವುದೇ ಸಿಬ್ಬಂದಿ ವರ್ಗದವ್ರಿಗೆ ನೀವು ಅನುಮೋದನೆ ಕೇಳಂಗಿಲ್ಲ. ಅನುಮೋದನೆಗೂ ಕನಿಷ್ಠ ವೇತನಗೂ ಯಾವುದೇ ಸಂಬಂಧ ಇಲ್ಲ. ಕಾರ್ಮಿಕ ಕಾಯ್ದೆ ಏನು ಹೇಳುತ್ತೆ, ಕನಿಷ್ಠ ವೇತನ ಕಾಯ್ದೆ ಕಂಪಲ್ಸರಿ ಅವ್ರಿಗೆ ನೀವು ಏನು ಸರ್ಕಾರ ನಿಗದಿ ಮಾಡಿದೆ ಆ ಸಂಬಳನ ಕೊಡಬೇಕು. ಇಲ್ಲಿ ಗ್ರಾಮ ಪಂಚಾಯತಿ PDOಗಳು ನಾಟಕ ಯಾವ ರೀತಿ ಆಡ್ತಾರೆ ಅಂತಂದರೆ, ಕೆಲವು ಅವ್ರ ಇಷ್ಟಾನುಸಾರವಾಗಿ DC ಬಿಲ್ಲಲ್ಲಿ 10,000 ಕೊಡೋದು, ಯಾವುದೋ ಇನ್ನೊಂದು ಚೆಕ್ ಕೊಡೋದು, ಈ ರೀತಿ ಮಾಡ್ತಾರೆ. ಇದು ಸರ್ಕಾರದ ಆದೇಶ. ಬೆಳಗಾವಿಲಿ, ಮೈಸೂರಲ್ಲಿ, ಕೊಡಗಲ್ಲಿ ಒಂದು ಕಾನೂನು, ಮಂಡ್ಯದಲ್ಲಿ ಒಂದು ಕಾನೂನು,
ಇದನ್ನು ನಾವು ಡಿಸೆಂಬರ್ ತಿಂಗಳಲ್ಲಿ ಬಂದು ಸಂಘಟನೆಯವರು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಗೌರವಾನ್ವಿತ ಮೇಡಮ್ ಅವ್ರಿಗೆ ನಾವು ಮನವಿ ಮಾಡಿದೋ, ಮೇಡಮ್ ಅವರೇ ಈ ರೀತಿ ಸುತ್ತೋಲೆಗಳಿದೆ, ಅವರು ನಮ್ಮನ್ನು ಕೇರೆ ಅಂತಿಲ್ಲ, ಒಂದು ಸಭೆ ಕರೀರಿ ಮೇಡಮ್, ನಿಮ್ಮ PD ಅವ್ರು ಕೂರಿಸ್ಕೊಳ್ಳಿ, ಪಂಚಾಯತಿ ಪೌರ ಕಾರ್ಮಿಕರು ಕೂರಿಸ್ಕೊಳ್ಳಿ, ಅವರು ನಿಮ್ಮ ಪಂಚಾಯತಿ ನೌಕರು ಗೌರವ ಕೊಟ್ಟು ಕಾನೂನುಬದ್ಧವಾಗಿ ಏನು ಬರಬೇಕು ಸಂಬಳ ಕೊಡಿ, ಮಿನಿಮಮ್ ವೇಜಸ್ ಕೊಡಬೇಕು ಅಂತ ಕಾನೂನು ಹೇಳುತ್ತೆ 2025ರಲ್ಲಿ. ಈಗ ಬರೀ 14,000 12,000 ಬೇಕಾದರೆ ಮಹಿಳೆ ಹೆಚ್ಚಿನ ಪೌರ ಕಾರ್ಮಿಕರಿದ್ದಾರೆ, ಅವ್ರನ್ನ ಕೇಳಿ ತಾಳ್ಮೆಯಿಂದ. ಬರೀ 12,000 14,000 ಕೊಡ್ತಾರೆ. ಮಾರ್ಚ್ 2024ರಿಂದ ಏಪ್ರಿಲ್ 25ರವರೆಗೂ ಮಿನಿಮಮ್ ವೇಜಸ್ಸು 18,661 ರೂಪಾಯಿ ಇದೆ. ನೀವು ಎಷ್ಟು ಜನ ಕೊಡ್ತಾ ಇದ್ದೀರಿ? ಮತ್ತೆ 2025 ಮಾರ್ಚಲ್ಲಿ ಹೊಸ ಪರಿಷ್ಕರಣೆ ಆಗಿದೆ, ಆದೇಶ ಇದೆ ಸರ್ಕಾರದ್ದು, 21,501 ರೂಪಾಯಿ ಕೊಡಬೇಕು. ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಿ? ಯಾಕೆ ನಿಮ್ಮ ಆಲಸ್ಯ? ಪೌರ ಕಾರ್ಮಿಕರು ನೌಕರರಲ್ವಾ? ಹಾಗಾಗಿ ನಾವು ಕೋಪ, ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಜಿಲ್ಲಾಧ್ಯಕ್ಷ ಮುಟ್ಟನಹಳ್ಳಿ ಮಹೇಶ್ ಮಾತನಾಡಿ, ನಾವು ಆಫೀಸ್ನಲ್ಲಿ ಎಸಿ ರೂಮಲ್ಲಿ ಕೂತು ಕೆಲಸ ಮಾಡುವವರಲ್ಲ. ತ್ಯಾಜ್ಯ ಮತ್ತು ವಿಷಕಾರಿ ಅನಿಲಗಳ ಮಧ್ಯೆ ನಮ್ಮ ಜೀವನ ಸವೆಯುತ್ತಿದೆ. ನಮ್ಮ ಆರೋಗ್ಯದ ಸ್ಥಿತಿ ಏನಾಗಿದೆ ಎಂದು ಒಮ್ಮೆ ಹಳ್ಳಿಗಳಿಗೆ ಬಂದು ನೋಡಿ. ಅಧಿಕಾರಿಗಳು ಕೊಡುವ ರಿಪೋರ್ಟ್ ಅನ್ನು ನಂಬಬೇಡಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು. ಸರ್ಕಾರ ಏನು ಆದೇಶಗಳನ್ನ ಹೊರಡಿಸಿದೆ, ಏನೇನು ಯಾವ್ಯಾವ ರೀತಿ ಸಂಬಳ ಇದೆ, ನಮಗೆ ಏನೇನು ಯಾವ ಅನುಕೂಲಗಳಿದೆ, ಯಾವ ರೀತಿ ಮಾಡಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸ್ಕೊಟ್ಟಿದ್ದಾರೆ. ನಾನು ಅದಕ್ಕಿಂತ ವಿಶೇಷವಾಗಿ ನಾನೇನು ಮಾತಾಡ್ತೀನಿ ಅಂತಂದರೆ, ನಾನು ಮಾನವೀಯತೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಅಧಿಕಾರಿಗಳಿಗೆ ಮಾನವೀಯತೆ ಅನ್ನೋದು ಬೇಕು ಅನ್ನೋದು ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಮಾಡ್ತಾ ಇರೋವಂಥ ಕೆಲಸ ಪೌರ ಕಾರ್ಮಿಕರ ಕೆಲಸ, ಸ್ವಚ್ಛತೆಯ ಕೆಲಸ. ನಾವು ಮಾಡ್ತಾ ಇರೋದು AC ರೂಮಲ್ಲಿ ಕೆಲಸ ಅಲ್ಲ, ಮತ್ತು ಯಾವುದೇ ಒಂದು ಆಫೀಸ್ಗೆ ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರುವಂಥ ಕೆಲಸಗಳಲ್ಲ. ನಮಗೆ 8 ಅವರ್ ಡ್ಯೂಟಿ ಹೇಳಿದ್ದಾರೆ. 8 ಅವರ್ ಡ್ಯೂಟಿ ಯಾವುದು? ಘನತ್ಯಾಜ್ಯಗಳು ಮತ್ತು ತ್ಯಾಜ್ಯಗಳು, ಅನೈರ್ಮಲ್ಯ, ಇದ್ರ ಜೊತೆಗೆ ನಮ್ಮ ಜೀವನ, ಇದೇ ನಮ್ಮ ಕೆಲಸ. ಆ ಸ್ಮೆಲ್ಲು ಮತ್ತು ಆ ಒಂದು ವಿಷಕಾರಿ ಅನಿಲಗಳ ಜೊತೆ ನಮ್ಮ ಜೀವನ ನಡೀತಾ ಇದೆ. ನಾನು ನಮ್ಮ ಜಿಲ್ಲಾ ಪಂಚಾಯತ್ಗೆ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅಂತಂದರೆ, ಸರ್ ದಯಮಾಡಿ ನೀವು ನಮ್ಮನ್ನು ವಿಶೇಷವಾಗಿ ಗಮನಿಸ್ಕೊಂಡು ನಮ್ಮ ಆರೋಗ್ಯದ ಮೇಲೆ ತುಂಬ 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 ಪರಿಣಾಮ ಬೀರ್ತಾ ಇದೆ. ನಮಗೆ ಆರೋಗ್ಯದ ಸಮಸ್ಯೆ ಎಷ್ಟು ಯಥೇಚ್ಛವಾಗಿ ಕಾಡ್ತಾ ಇದೆ. ಈಗಲೂ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪೌರ ಕಾರ್ಮಿಕರನ್ನು ಯಾರನ್ನೇ ಕರೆಸಿ ನೀವು ಯಾರನ್ನೇ ಚೆಕ್ ಮಾಡಿಸಿದ್ರು ಅವ್ರ ಆರೋಗ್ಯದ ಸ್ಥಿತಿ ಏನಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಅಧಿಕಾರಿಗಳು ಕೊಡುವಂಥ ಗ್ರೌಂಡ್ ರಿಪೋರ್ಟ್ ತಗೊಂಡು ನೀವು ನಮ್ಮ ಜಿಲ್ಲೆ ಸುಭಿಕ್ಷವಾಗಿದೆ, ಪೌರ ಕಾರ್ಮಿಕರಿಗೆಲ್ಲ ಏನೂ ತೊಂದರೆ ಇಲ್ಲ ಅಂತ ಹೇಳಿ ನೀವು ಭಾವಿಸಬಾರ್ದು. ನೀವು ಪಂಚಾಯಿತಿಗಳಿಗೆ ಬಂದು ದಯಮಾಡಿ ನಮ್ಮ ಪೌರ ಕಾರ್ಮಿಕರುಗಳ ಜೊತೆ ಮತ್ತು ಅಧಿಕಾರಿಗಳ ಜೊತೆ ನಮ್ಮ ಪಂಚಾಯತಿಯಿಂದನೇ ಒಂದು ಸಮಿತಿನ ರಚಿಸಿ, ಇಲ್ಲ ನಮಗೆ ಸಮಿತಿನ ರಚಿಸಿ ಒಂದು ಇಲ್ಲಿ ಜಿಲ್ಲಾ ಪಂಚಾಯತಿಯಿಂದನೇ ಬಂದು ಮಾಹಿತಿ ತಗೊಂಡ್ರೆ ತುಂಬ ನಮ್ಮ ಪೌರ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಸರ್. ಪಂಚಾಯತಿಗಳಿಂದ ಮಾಹಿತಿ ತಗೊಂಡ್ರೆ ನಿಮ್ಗೆ ಯಾರಿಗೂ ಕರೆಕ್ಟಾಗಿ ಮಾಹಿತಿ ಸಿಗಲ್ಲ, ಮತ್ತು ನಮಗೆ ಸಮಯಕ್ಕೆ ಸರಿಯಾಗಿ ಸಂಬಳಗಳು ಸಿಗ್ತಾ ಇಲ್ಲ, ಮತ್ತು ನಾವು ಯಾವ್ಯಾವ ರೀತಿ ಜೋಪಡಿಗಳಲ್ಲಿ ಜೀವನ ಮಾಡ್ತಾಯಿದ್ದೀವಿ ಅಂತ ನೀವು ಕಣ್ಣಾರ ನೀವೇ ನೋಡ್ಬೋದು. ಮೇಡಮ್ನವ್ರ ಗಮನಕ್ಕೂ ನೀವು ತರ್ಬೋದು. ನಾವು ಎಲ್ಲಿ ಜೀವನ ಮಾಡ್ತಾಯಿದ್ದೀವಿ, ನಾವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಬೇಕಾದ್ರೆ ಒಂದು ವೀಡಿಯೋ ಮಾಡಿ, ಫೋಟೋ ಮಾಡಿ ನೀವು ಅಪ್ಡೇಟ್ ಮಾಡಿ ಮೇಡಮ್ ಅವ್ರಿಗೆ, ನಾವು ಯಾವ ರೀತಿ ಜೀವನ ಮಾಡ್ತಾಯಿದ್ದೀವಿ, ಯಾವ ಥರದ ಕಷ್ಟದಲ್ಲಿದ್ದೀವಿ ಅಂತ ನಾವು ಕೇಳ್ಕೊಳ್ತೀವಿ. ಪ್ರತಿಭಟನೆಯಲ್ಲಿ ಬಸರಾಳು ಮಂಜು, ಮದನಕುಪ್ಪೆ ಬನ್ನಾರಿ, ಬ್ಯಾಂಕ್ ರಂಗಣ್ಣ, CR ವಿಜಿ, LIC ಮುರುಗೇಶ್, ಟೈಗರ್ ಶ್ರೀನಿವಾಸ್, R ಬಾಬು, ದಿನೇಶ್ ಸೇರಿದಂತೆ ಇತರರಿದ್ದರು. ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕ ರೈತರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಆನ್ಲೈನ್ ಕಂಪನಿಗಳು ಕೇವಲ ₹1ಗೆ 1 ಲೀಟರ್ ಹಾಲು ಮಾರಾಟ ಮಾಡುವ ಮೂಲಕ ಹೈನುಗಾರಿಕೆ ನಂಬಿದ ಲಕ್ಷಾಂತರ ರೈತರ ಬದುಕಿನ ಜೊತೆ ಆಟವಾಡುತ್ತಿವೆ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಸರ್ಕಾರ ರಂಗದ ಭ್ರಷ್ಟಾಚಾರಕ್ಕೆ ಹೇಳಿ ಧಿಕ್ಕಾರ. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್. ರಾಜ್ಯದ ಆರ್ಥಿಕ ಬೆನ್ನೆಲುಬಾಗಿರುವ ಹೈನುಗಾರಿಕೆ ಇಂದು ಸಂಕಷ್ಟಕ್ಕೆ ಸಿಲುಕಿದೆ. ಫ್ಲಿಪ್ಕಾರ್ಟ್, ಅಮೆಜಾನ್ ಮತ್ತು ವಾಲ್ಮಾರ್ಟ್ನಂತಹ ಬಹುರಾಷ್ಟ್ರೀಯ ಕಂಪನಿಗಳು ಮಾರುಕಟ್ಟೆಯಲ್ಲಿ ಅನ್ಯಾಯದ ಪೈಪೋಟಿ ನಡೆಸುತ್ತಿವೆ. ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಗೆ ಹಾಲು ಮಾರಾಟ ಮಾಡುವ ಮೂಲಕ ಈ ಕಂಪನಿಗಳು ನಂದಿನಿಯಂತಹ ಸಹಕಾರಿ ಸಂಸ್ಥೆಗಳನ್ನು ನಾಶ ಮಾಡಲು ಸಂಚು ರೂಪಿಸುತ್ತಿವೆ ಎಂಬುದು ರೈತರ ಗಂಭೀರ ಆರೋಪ ಮಾಡಿದರು.
ಆನ್ಲೈನ್ ಕಂಪನಿಗಳ ಅನ್ಯಾಯದ ಮಾರಾಟ ತಂತ್ರಗಳನ್ನು ಕೂಡಲೇ ತಡೆಯಬೇಕು. ಸ್ವಾಮಿನಾಥನ್ ವರದಿಯಂತೆ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 50 ರೂಪಾಯಿ ಬೆಲೆ ನಿಗದಿಪಡಿಸಬೇಕು. ಗನರಕ್ಕೇರಿರುವ ಪಶು ಆಹಾರದ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಬೇಕು. ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ರಾಜ್ಯದಲ್ಲಿ ರದ್ದುಗೊಳಿಸಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಫ್ಲಿಪ್ಕಾರ್ಟ್ನಂತಹ ಆನ್ಲೈನ್ ಕಂಪನಿಗಳು 1 ರೂಪಾಯಿಗೆ 1 ಲೀಟರ್ ಹಾಲನ್ನು ಮಾರಾಟ ಮಾಡೋದ್ರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಹೈನು ಉದ್ಯಮವನ್ನು ತನ್ನ ಕೈವಶ ಮಾಡಿಕೊಳ್ಳಿಕ್ಕೆ, ಆ ಮಾರುಕಟ್ಟೆಯನ್ನು ತನ್ನ ಕೈವಶ ಮಾಡಿಕೊಳ್ಳಿಕ್ಕೆ ಒಂದು ಕುತಂತ್ರದ ಮಾರ್ಗವನ್ನು ಅನುಸರಿಸ್ತಾ ಇದೆ. ಈ ಕುತಂತ್ರದ ಮಾರ್ಗದ ಪರಿಣಾಮವಾಗಿ ಇಡೀ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ರೈತರ ಬದುಕು ದುಸ್ತರಾಗ್ತಕ್ಕಂಥ ಸನ್ನಿವೇಶ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ. ಈ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದ ಈ ಹೈನು ಉದ್ಯಮದ ಮಾರುಕಟ್ಟೆಯನ್ನು ತನ್ನ ಕೈವಶ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವರು ನಷ್ಟ ಆದರೂ ಸಹ ಆ ನಷ್ಟವನ್ನು ಮುಂದಿಟ್ಕೊಂಡು ಈ ರೀತಿ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಹೈನೋದ್ಯಮವನ್ನು ಪ್ರಾರಂಭ ಮಾಡೋದ್ರ ಮುಖಾಂತರವಾಗಿ ತಮ್ಮದೇ ಆದಂತಹ ಮಾರುಕಟ್ಟೆಯನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಬೇರೆ ಬೇರೆ ಅಮೂಲ್ನಂಥ ಸಂಸ್ಥೆಗಳಿಂದ ಮಹಾರಾಷ್ಟ್ರ ಇರ್ಬೋದು, ಹೆರಿಟೇಜ್ನಂಥ ಸಂಸ್ಥೆಗಳಿರ್ಬೋದು, ತಮಿಳುನಾಡಿನಲ್ಲಿರ್ಬೋದು ಈ ಕಡೆಯಿಂದ ಹಾಲುಗಳನ್ನು ತರಿಸ್ಕೊಂಡು ಅವರು 1 ರೂಪಾಯಿಗೆ ಬೇರೆ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಹಾಲನ್ನು ಕೊಡ್ತಾ ಇದ್ದಾರೆ. ಈಗ ಬೆಂಗಳೂರಿನ ಹಾಲು ಒಕ್ಕೂಟ ಒಂದರಲ್ಲೇ ದಿನಕ್ಕೆ 50,000 ಲೀಟರ್ ಹಾಲು ಮಾರಾಟ ಆಗ್ತಕ್ಕಂಥದ್ದು ಈಗ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲೇ ನಮ್ಮ ಮನ್ಮುಲ್ಲು ಬರ್ಬೋದು ಅಥವಾ ಬೇರೆ ಬೇರೆ ಒಕ್ಕೂಟಗಳೇನಿದೋ ಆ ಒಕ್ಕೂಟಗಳ ವ್ಯಾಪ್ತಿಗೆ ಅದು ದೊಡ್ಡ ರೀತಿಯಂತ ಹೊಡೆತ ಬೀಳ್ತದೆ. ಮಂಡ್ಯ ಜಿಲ್ಲೆಯಲ್ಲಿ 10 ರಿಂದ 11 ಲಕ್ಷ ಲೀಟರ್ ಹಾಲು ಪ್ರತಿನಿತ್ಯ ಇವತ್ತು ಉತ್ಪಾದನೆ ಆಗ್ತಾ ಇದೆ. ಹಾಲನ್ನು ಇವತ್ತು ಲಿಕ್ವಿಡ್ ರೂಪದಲ್ಲಿ ಮಾರಾಟ ಮಾಡೋದೇ ಕಷ್ಟ ಆಗಿ 4 ರಿಂದ 5 ಲಕ್ಷ ಲೀಟರ್ ಹಾಲು ಮಾತ್ರ ಇವತ್ತು ಲಿಕ್ವಿಡ್ ರೂಪದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಂಥ ರೀತಿಯಲ್ಲಿ ಬೇರೆ ಬೇರೆ ಉಪ ಉತ್ಪನ್ನಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಪೌಡರ್ಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಈ ರೀತಿಯಾದಂತಹ ರೀತಿಯಲ್ಲೇ ಅದನ್ನ ಹಾಲನ್ನು ಮಾರಾಟ ಮಾಡಲಿಕ್ಕೆ ಎಣಗಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಇಂಥ ಒಂದು ಇಡೀ ನಮ್ಮ ಹಾಲು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಈ ಉದ್ಯಮವನ್ನು ಹಾಳು ಮಾಡಲಿಕ್ಕೆ ವಾಲ್ಮಾರ್ಟ್ನಂಥ ಕಂಪ್ನಿಗಳು, ಫ್ಲಿಪ್ಕಾರ್ಟ್ನಂಥ ಕಂಪ್ನಿಗಳು, ಅಮೆಜಾನ್ನಂಥ ಬಹುರಾಷ್ಟ್ರೀಯ ಕಂಪ್ನಿಗಳು ನಮ್ಮ ದೇಶದೊಳಗಡೆಗೆ ಮುಕ್ತವಾದಂಥ ರೀತಿಯಲ್ಲಿ ಇಂಥ ಒಂದು ಲೂಟಿ ಮಾಡಲಿಕ್ಕೆ, ದಿವಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇವತ್ತು ಏನು ಇದ್ರದ್ದು ಒಂದು ಸ್ಪರ್ಧಾತ್ಮಕವಾದಂತಹ ಜಗತ್ತಿನಲ್ಲಿ ಈ ನಿಯಂತ್ರಣವನ್ನು ಏರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದ್ರ ಕಾಂಪಿಟೇಷನ್ ಕಮಿಷನ್ ಏನಿದೆಯೋ ಅದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆಯೋ ಆ ಸಂಸ್ಥೆ ಅವ್ರ ಮೇಲೆ ನಿಯಂತ್ರಣ ಇರಬೇಕು. ಅಮಿತ್ ಶಾ ಸಹಕಾರಿ ಸಚಿವರಾದರು, ಇಡೀ ಸಹಕಾರಿ ರಂಗವನ್ನೇ ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಹೊಸದಾಗಿ ಅವರು ಅಂಥ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡ್ಕೊಂಡು ಖಾತೆಯನ್ನು ಸೃಷ್ಟಿ ಮಾಡಿದ್ರು. ಆದರೆ ಅವ್ರ ಸಹಕಾರಿ ರಂಗಕ್ಕೆ ಅವರು ಮಂತ್ರಿ ಆದ ನಂತರದಲ್ಲಿ ಇಡೀ ಸಹಕಾರಿ ರಂಗ ಇವತ್ತು ದಿವಾಳಿ ಆಗ್ತಾ ಇದೆ. ಸಹಕಾರಿ ರಂಗದಲ್ಲಿ ಠೇವಣಿ ಇಟ್ಟಿರ್ತಕ್ಕಂಥ ಹಣವನ್ನೇ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಅದನ್ನು ದಾರಿ ಇರ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ, ಅದರಲ್ಲೂ ಸಿಲ್ಕ್ ಮತ್ತು ಮಿಲ್ಕ್ಗೆ ಹೆಸರಾಗಿರ್ತಕ್ಕಂಥ ಈ ಜಿಲ್ಲೆ ಮುಂದಿನ ದಿನಗಳಲ್ಲಿ ಜನ ಭಾಳ ಸಂಕಷ್ಟವನ್ನು ಎದುರಿಸಬಾರ್ದು ಅಂತ ಹೇಳಿದ್ರೆ ಅವ್ರ ಮೇಲೆ ಸರಿಯಾದ ರೀತಿಯಾದಂಥ ನಿಯಂತ್ರಣವನ್ನು ಏರಬೇಕು. ಪ್ರತಿ 1 ಲೀಟ್ರಿಗೆ ಕನಿಷ್ಠ 50 ರೂಪಾಯಿಯನ್ನು ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಜಾನುವಾರು ಹತ್ಯೆ ತಡೆ ಕಾಯ್ದೆಯನ್ನು ಅವರು ವಾಪಸ್ ಪಡಿಬೇಕು. ಹಾಗಾಗಿ ಇಡೀ ಜಾನುವಾರುವನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ರೈತರನ್ನ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕ್ರಮವನ್ನು ತಗೊಳ್ಬೇಕು. ಮತ್ತು ಪಶು ಆಹಾರದ ಬೆಲೆಯನ್ನು ಸಹ ಕಡಿಮೆ ಮಾಡಬೇಕು. ಮತ್ತು ಇವತ್ತಿನ ಬೆಲೆ ಹೆಚ್ಚಳ, ಇವತ್ತು ಬೇಸಿಗೆಯಲ್ಲಿ ಜನರು ಇವತ್ತು ಜಾನುವಾರುಗಳು ಬದುಕುವುದೇ ಸಂಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಎನ್ಎಲ್ ಭರತ್ರಾಜ್, ಮಹದೇವು, ಗುರುಸ್ವಾಮಿ, ಸಿದ್ದೇಗೌಡ, ಗಣೇಶ್, ನಾಗಮಣಿ, ಪದ್ಮ, ಶ್ರೀನಿವಾಸ್, ಮೂರ್ತಿ, ವಿಜಯಕುಮಾರ್, ಪರಿಮಳ ಸೇರಿದಂತೆ ಇತರರು ಇದ್ದರು. ಡಾಕ್ಟರ್ ಜಿ. ಶಂಪಾ ಸಾಹಿತ್ಯ ವೇದಿಕೆ ವತಿಯಿಂದ ಮಂಡ್ಯ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ 16ನೇ ಅಖಿಲ ಕರ್ನಾಟಕ ಕನ್ನಡ ಅಕ್ಷರ ಜಾತ್ರೆ ಹಾಗೂ ಕೃತಿ ಬಿಡುಗಡೆ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡರು ಹಾಗೂ ಮೈಸೂರು ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯರಾದ ಡಾಕ್ಟರ್ ಇಸಿ ನಿಂಗರಾಜೇಗೌಡ ಅವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಸಾಹಿತಿಗಳಾದ ಮಂಡ್ಯ ಯಶು ರಚನೆಯ ಹೊಸಭಾವ ಹಾಗೂ ವೈಎಸ್ ಮಾಣಿಕ್ಯ ಅವರ ಭಾವನೆಗಳ ಬಣ್ಣಾಕೃತಿಗಳನ್ನು ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರು ಲೋಕಾರ್ಪಣೆ ಮಾಡಿದರು.
ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರಿಗೆ ನಾಗರಿಕ ಅಭಿನಂದನೆ, ಕರ್ನಾಟಕ ಸೇವಾ ಭೂಷಣ ಹಾಗೂ ಕನ್ನಡ ರತ್ನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಡಾಕ್ಟರ್ ಇಸಿ ನಿಂಗರಾಜೇಗೌಡ, ಯುಗಾದಿ ಕೇವಲ ಹಬ್ಬವಲ್ಲ, ಪ್ರಕೃತಿ ಮತ್ತು ಸಂಸ್ಕೃತಿಯ ಸಂಗಮ. ಇದು ಸಮಸ್ತ ಮನುಕುಲಕ್ಕೆ ಹೊಸ ಚೈತನ್ಯ ತುಂಬುವ ಹಬ್ಬ. ಯುಗಾದಿ ಬಂತೆಂದರೆ ಪ್ರಕೃತಿಯಲ್ಲೂ ಹೊಸತನ ಕಾಣಿಸುತ್ತದೆ ಎಂದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳಿಂದ ಹಲವು ದೇಶಗಳು ಸಂಕಷ್ಟಕ್ಕೆ ಸಿಲುಕಿವೆ. ಆದರೆ ಭಾರತ ಮಾತ್ರ ಸುಭಿಕ್ಷವಾಗಿದ್ದು, ಪ್ರಧಾನಿ ಮೋದಿಯವರ ನಾಯಕತ್ವವೇ ಇದಕ್ಕೆ ಕಾರಣ ಎಂದು ಅಭಿಪ್ರಾಯಪಟ್ಟರು. ಸಂಕ್ರಾಂತಿ ಹಬ್ಬದ ನಿಮಿತ್ತ ಒಂದು ಸಂಕ್ರಾಂತಿ ಉತ್ಸವ ಇರ್ಬೋದು, ಯುಗಾದಿ ಇರ್ಬೋದು, ನವೆಂಬರ್ನಲ್ಲಿರುವಂಥ ಕನ್ನಡ ಹಬ್ಬ ಇರ್ಬೋದು, ದೀಪಾವಳಿ ಸಂಭ್ರಮ ಇರ್ಬೋದು, ಈ ರೀತಿ ವರ್ಷ ಪೂರ್ತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಮ್ಗೆ ಗೊತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ ಏನು ಮಾಡಬೇಕು ಅದಕ್ಕಿಂತ ಅತ್ಯುತ್ತಮ ಕಾರ್ಯಗಳನ್ನು ಮಾಡ್ತಾ ಇದೆ. ಅದಕ್ಕೆ ಇಡೀ ಜಿಸಂಪ ವೇದಿಕೆ ಮತ್ತು ಅಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು, ಸಾಹಿತ್ಯ ಅಭಿಮಾನಿಗಳು ಬೆಂಬಲವಾಗಿ ನಿಂತ ಇರುವಂಥದ್ದು ತುಂಬ ಶ್ಲಾಘನೀಯವಾದದ್ದು. ಇವತ್ತು ಯುಗಾದಿ ಸಂಭ್ರಮದ ಬಗ್ಗೆ ಡಾಕ್ಟರ್ ಚಂದ್ರಶೇಖರ್ ಅವರು ಮಾತಾಡ್ತಾರೆ, ಹಾಗಾಗಿ ಆ ವಿಷಯ ನಾನು ಜಾಸ್ತಿ ಮಾತಾಡಕ್ಕೆ ಹೋಗದಂತೆ ಹಲವಾರು ಸಾಧಕರನ್ನು ಈ ರೀತಿ ತೆರೆ ಮೇಲೆಯಲ್ಲಿ ನಾಡಿನಾದ್ಯಂತ ಯಾರ್ಯಾರು ಕೆಲಸ ಮಾಡಿರ್ತಾರೆ ಅವ್ರಿಗೆ ನನ್ನ ಗುರುತಿಸಿ ಪ್ರಶಸ್ತಿಯನ್ನು ಕೊಡುವಂಥದ್ದು, ಯುವ ಕವಿಗಳಿಗೆ ಬೆಂಬಲವಾಗಿ ನಿಲ್ಲೋದಕ್ಕೆ ಸಲುವಾಗಿ ವೇದಿಕೆಯನ್ನು ಕಲ್ಪಿಸಿ ಅವ್ರ ಕವನ ವಾಚನ ಮಾಡೋದಕ್ಕೆ ಅವಕಾಶ ಕಲ್ಪಿಸುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ, ಈಗ ನಾನು ವೇದಿಕೆ ಮೇಲಿರುವಂಥ ಹಿರಿಯರಾದಂಥ ಅಂಕೇಗೌಡರು ಸಾಧನೆ ಇರ್ಬೋದು, ಅದಕ್ಕೆ ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡಿದಾಗ ಮಾತ್ರ ಆ ವ್ಯಕ್ತಿಗೂ ಒಂದು ಗೌರವ ಬರುತ್ತೆ ಮತ್ತು ಪ್ರಶಸ್ತಿಯ ಘನತೆ ಗೌರವ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2014 ಈ ರೀತಿಯ ತೆರೆಮರೆಯಲ್ಲಿ ನಮ್ಮ ಜೊತೆನೇ ಇದ್ದು ಅವಿಭಾವ ಸಂಬಂಧ ಬೇರೆ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಪ್ರಶಸ್ತಿಯನ್ನ, ಪದ್ಮ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ನರೇಂದ್ರ ಮೋದಿಯವರ ಸರ್ಕಾರ ತುಂಬ ಉತ್ತಮ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೂ ಸಿಕ್ತು. ಮೈಸೂರಿನಲ್ಲಿ ನಾವು ಹೇಳೋದಂತ ಹಲವಾರು ಜನಕ್ಕೆ ಅದಕ್ಕೆ ಆಧಾರ ಒಳಗೊಂಡಂತೆ ಹಲವಾರು ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು. ಹಾಗಾಗಿ ಆ ಪ್ರಶಸ್ತಿಯ ಘನತೆ ಗೌರವ ಕೂಡ ಜಾಸ್ತಿ ಆಗಿದೆ. ಆ ದಿಕ್ಕಿನಲ್ಲಿ ಕೃಷ್ಣ ಸುವರ್ಣಚಂದ್ರ ಅವರು ಮತ್ತು ಇಡೀ ತಂಡ ತೆರೆಮರೆಯಲ್ಲಿ ಕೆಲಸ ಮಾಡ್ತಿರುವಂತ ಗುರುತಿಸಿ ಇನ್ನಷ್ಟು ಅವರು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಚಿನುಕುರಳಿ ಲೋಕೇಶ್, ಡಾಕ್ಟರ್ ಮೋಹನಕುಮಾರ ಶಾಸ್ತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯು ಕರ್ನಾಟಕ ಸರಕಾರದ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಏಪ್ರಿಲ್ 24ರಿಂದ 3 ದಿನ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಅಂತಾರಾಷ್ಟ್ರೀಯ ಕೃಷಿ ತಂತ್ರಜ್ಞಾನ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯು ಹೆಚ್ಚು ವಾಣಿಜ್ಯ ಉದ್ದೇಶಿತ ಉತ್ಪಾದನೀಯ ಸೇವೆಯಲ್ಲಿ ತೊಡಗಿರುತ್ತದೆ. ವಾಣಿಜ್ಯ ಸಂಸ್ಥೆಗಳು ಹಾಗೂ ರೈತರು ಇಬ್ಬರನ್ನೂ ಒಂದೇ ವೇದಿಕೆಗೆ ತಂದು ತಂತ್ರಜ್ಞಾನ ಪರಿಚಯಿಸುವ ಉದ್ದೇಶದಿಂದ ಈ ಶೃಂಗಸಭೆ ಆಯೋಜಿಸಲಾಗಿದೆ ಎಂದರು. ತಂತ್ರಜ್ಞಾನ, ವಾಣಿಜ್ಯದ ಬಗ್ಗೆ ರೈತರಿಗೆ ತಿಳುವಳಿಕೆ ಇದ್ದರೆ ಅವರ ಕೃಷಿ ಅಭಿವೃದ್ಧಿಯಾಗಲಿದೆ. ಈ ಸಂಬಂಧ ಕೃಷಿ ವಿವಿಯ ಕುಲಪತಿ ಡಾಕ್ಟರ್ ಕೆಸಿ ನಾರಾಯಣಸ್ವಾಮಿ ಭೇಟಿ ಮಾಡಿದ್ದು, ಮಂಡ್ಯದಿಂದ ಹೆಚ್ಚು ರೈತರು ಭಾಗವಹಿಸಲಿದ್ದಾರೆ ಎಂದು ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು. ಮೊದಲನೇ ಸತಿ ನಾವು ಈ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಲ್ಲಿ ಒಂದು ಅಗ್ರಿ-ಟೆಕ್ ಸಮ್ಮಿಟ್ ಅಂತ ಕಂಡಕ್ಟ್ ಮಾಡ್ತಾ ಇರೋದು. ಹೆಚ್ಚು ನೀವು ಕೇಳಿರೋದು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ನಮ್ಮ ಫೋಕಸ್ ಇರೋದು ಟ್ರೇಡು, ಇಂಡಸ್ಟ್ರಿ ಮತ್ತು ಸರ್ವಿಸ್ಸು. ಏನಕ್ಕಂದರೆ ನಮ್ಮಲ್ಲಿರೋದು 4,500 ಸದಸ್ಯರಿದ್ದಾರೆ. ಎಲ್ಲರೂ ವಾಣಿಜ್ಯನಲ್ಲೇ ಇರ್ತಾರೆ, ಹೆಚ್ಚು ಇರೋದು ಟ್ರೇಡ್ನಲ್ಲಿ ಇರ್ತಾರೆ, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇರ್ತಾರೆ, ಇಲ್ಲಾಂದರೆ ಸರ್ವಿಸಸ್ನಲ್ಲಿ ಇರ್ತಾರೆ. ಸ್ವಲ್ಪ ಜನ ಪ್ರೊಫೆಷ್ನಲ್ಸ್ ಆಗಿದ್ದಾರೆ. ಆದರೆ ಅಗ್ರಿ ಫಾರ್ಮರ್ಸು ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಲ್ಲಿ ಮೆಂಬರ್ಸ್ ಆಗಿಲ್ಲ. ಈ ಎರಡು, ಈ ಫಾರ್ಮರ್ಸು ಮತ್ತು ಇಂಡಸ್ಟ್ರೀಸು ಇಬ್ಬರು ಒಂದೇ ಪ್ಲ್ಯಾಟ್ಫಾರ್ಮ್ ಬಂದರೆ, ಅದರಲ್ಲಿ ಟೆಕ್ನಿಕಲ್ ಸೆಷನ್ಸ್ ಆದರೆ ಒಂದು ತಿಳ್ಕೊಲೆ ಬರುತ್ತೆ ಒಬ್ರೊಬ್ರಿಗೆ. ಒಂದು ಏನೇನಿದೆ ನ್ಯೂ ಟೆಕ್ನಾಲಜೀಸ್, AI ಇರಲಿ, ಇಲ್ಲ ರೋಬೋಟಿಕ್ಸ್ ಇರಲಿ, ಇಲ್ಲ ಮ್ಯಾನೇಜ್ಮೆಂಟ್ ಇರಲಿ, ಇದೆಲ್ಲ ಫಾರ್ಮರ್ಸ್ಗೆ ಗೊತ್ತಿದ್ರೆ ಅವ್ರದ್ದು ಕೃಷಿ ಇನ್ನೂ ಹೆಚ್ಚು ಆಗುತ್ತೆ. ಸೊ ವಿತ್ ದಟ್ ಐಡಿಯಾ ನಾವು ಈ ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ ಅಂತ ಫಸ್ಟ್ ಟೈಮು
ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆನಲ್ಲಿ ಹಮ್ಮಿಕೊಂಡಿದ್ವಿ. ಇದು ಏಪ್ರಿಲ್ 24 ಇಂದ 26 ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ತ್ರಿಪುರ ವಾಸಿನಿಯಲ್ಲಿ ಮಾಡ್ತಾಯಿದ್ವಿ. ನಮ್ಮ ಉದ್ದೇಶ ಏನಂದರೆ ಮಂಡ್ಯಕ್ಕೆ ಬಂದಿರೋದು ಒಂದು, ಪ್ರಭಾಕರನ್ ಅವರು ಡೈರೆಕ್ಟರಾಗಿ ನಮ್ಮ ಮಹಾಸಂಸ್ಥೆಯಲ್ಲಿ ಅವರು ಡೈರೆಕ್ಟರಾಗಿದ್ದಾರೆ. ಅದ್ರ ಜೊತೆಯಲ್ಲಿ ಇಲ್ಲಿ ನಾವು ಹೆಚ್ಚು ಇನ್ಫಾರ್ಮೇಷನ್ನು ಸ್ಪ್ರೆಡ್ ಡಿಸೆಮಿನೇಟ್ ಮಾಡಿದ್ರೆ ಇನ್ನೂ ಹೆಚ್ಚು ಪಾರ್ಟಿಸಿಪೇಷನ್ ಆಗಬೇಕು. ಫಾರ್ಮರ್ಸಿಂದ FPOs ಇದ್ದಾರೆ, ಅವರೆಲ್ಲ ಬರಬೇಕು. ಅದಕ್ಕೆ ಇವತ್ತು ಬೆಳಗ್ಗೆ ನಾವು VC ಅವರು ವೈಸ್ ಚಾನ್ಸಲರು ಮಂಡ್ಯ ಡಿಸ್ಟ್ರಿಕ್ಟ್ಗೆ ಅವರು ಡಾಕ್ಟರ್ ನಾರಾಯಣ ಸ್ವಾಮಿನ ಭೇಟಿ ಮಾಡಿದ್ವಿ, ಅಗ್ರಿಕಲ್ಚರಲ್ VCಗೆ. ಸೊ ಹೀ ಪ್ರಾಮಿಸ್ಡ್, ಮೊನ್ನೆ ರೀಸೆಂಟಾಗಿ ಇಲ್ಲಿ ಮಂಡ್ಯನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಹೆಚ್ಚು ಕೃಷಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬೆಂಗಳೂರು ಅಷ್ಟೇ ಕೃಷಿ ಮೇಳ ಆಗುತ್ತೆ, ಮಿಲೆಟ್ ಫೇರ್ ಆಗುತ್ತೆ. ಬಟ್ ವಾಣಿಜ್ಯ ಮತ್ತು ಟೆಕ್ನಾಲಜಿ ಜೊತೆಯಲ್ಲಿ ಆಗ್ರಿ ಆಗ್ತಾ ಇರಲಿಲ್ಲ. ಸೊ ಎರಡು ಜೋಡಿಸಿ ನಾವು ಮಾಡಬೇಕು ಅಂತ ಈ ಉದ್ದೇಶ. ಮೊನ್ನೆನೇ ಅಬೌಟ್ 4 ದಿವಸ ಹಿಂದೆ ಆನರಬಲ್ ಮಿನಿಸ್ಟರು ಚೆಲುವರಾಯಸ್ವಾಮಿ ಅವರು ಇದು ಕರ್ಟನ್ ರೈಸರ್ ಮಾಡಿದರು ಬೆಂಗಳೂರಿನಲ್ಲಿ. ಅದರಲ್ಲಿ ಅವರು ಖಂಡಿತ ನಮ್ಮ ಸಪೋರ್ಟ್ ಇದೆ, ನಿಮ್ಮ ಪ್ರೋಗ್ರಾಮ್ಗೆ ಖಂಡಿತ ಮಾಡಿ ಅಂತ ಹೇಳಿದರು. ಅದರಲ್ಲೇ ನಾವು ಇವಾಗ ಮಾಡ್ತಾ ಇರೋದು. ಸೊ ಈ ನಮ್ಮ ರಿಕ್ವೆಸ್ಟ್ ಮಾಧ್ಯಮನವ್ರಿಗೆ ಹೆಚ್ಚು ಇದು ಇಂಪಾರ್ಟೆನ್ಸ್ ಕೊಟ್ಟು ಸ್ಪ್ರೆಡ್ ಮಾಡಿ, ಸೊ ದ್ಯಾಟ್ ಫಾರ್ಮರ್ಸ್ ಶುಡ್ ಬೆನಿಫಿಟ್. ನಮಗೆ ಇಂಪಾರ್ಟೆನ್ಸು ಫಾರ್ಮರ್ಸ್ಗೆ ಬೆನಿಫಿಟ್ ಆಗಬೇಕು, ಅವ್ರು ಬರಬೇಕು, ನೋಡಬೇಕು, ಪಾರ್ಟಿಸಿಪೇಟು ಮಾಡ್ಬೋದು. ಅವ್ರಿಗೆ ಸ್ಪೆಸಿಫಿಕ್ ಆಗಿ ಕಡಿಮೆ ರೇಟ್ನಲ್ಲಿ ನಾವು ಸ್ಟಾಲ್ಸ್ ಇಟ್ಕೊಂಡಿದ್ವಿ, ಸೊ ದ್ಯಾಟ್ ಅವ್ರ ಪಾರ್ಟಿಸಿಪೇಷನ್ ಭಾಳ ಮುಖ್ಯ ಅಂತ. ದೊಡ್ಡ ಕಂಪನೀಸ್ಗೆ ಮ್ಯಾನೇಜ್ ಮಾಡ್ತಾರೆ, ಬಟ್ ಫಾರ್ಮರ್ಸ್ಗೆ ಆಗಲ್ಲ ಅಂತ ಅವ್ರಿಗೆ ಸ್ಪೆಷಲ್ ಸ್ಟಾಲ್ಸು ಸೆಪ್ರೇಟಾಗಿ ಮಾಡ್ತಾಯಿದ್ವಿ. ಪ್ಲಸ್ ಒಂದೊಂದು ಪೆವಿಲಿಯನ್, ಮಂಡ್ಯನಲ್ಲಿ ಒಂದು ಪೆವಿಲಿಯನ್, ಚಳ್ಳಕೆರೆ ಚಿತ್ರದುರ್ಗದಿಂದ ಒಂದು ಪೆವಿಲಿಯನ್, ಶಿವಮೊಗ್ಗದಿಂದ ಒಂದು ಪೆವಿಲಿಯನ್ ಥರ ಹಾಕ್ತಾರೆ. ಅಲ್ಲಿರೋ ಪ್ರಾಡಕ್ಟ್ಸು ಅವ್ರಿಗೆ ಹೆಚ್ಚು ಮಾಹಿತಿ ಕೊಡ್ಬೋದು ಅಂತ ಆ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಮೈ ರಿಕ್ವೆಸ್ಟ್ ಟು ದ ಪ್ರೆಸ್ ಇಸ್ ಟು ಡಿಸೆಮಿನೇಟ್ ದಿಸ್ ಇನ್ಫಾರ್ಮೇಷನ್ ಟು ದ ಮ್ಯಾಕ್ಸಿಮಮ್, ಸೊ ದ್ಯಾಟ್ ಫಾರ್ಮರ್ಸ್ ಕ್ಯಾನ್ ಸ್ಟ್ಯಾಂಡ್ ಟು ಬೆನಿಫಿಟ್ ಫ್ರಮ್ ಇಟ್. ಹಾಗೆ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ. ಗೋಷ್ಠಿಯಲ್ಲಿ ಸಂಸ್ಥೆಯ ಚೇರ್ಮನ್ ರೂಪಾರಾಣಿ, ನಿರ್ದೇಶಕರಾದ ಪ್ರಭಾಕರನ್, KN ನರಸಿಂಹಮೂರ್ತಿ, ಮಂಡ್ಯ ಜಿಲ್ಲೆಯ ಕಾರ್ಯದರ್ಶಿ ಸತೀಶ್ ಬಾಬು ಇದ್ದರು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಮಾರ್ಚ್ 27ರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಮಾರ್ಚ್ 24ರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೆಂಗಳೂರು ಚಲೋ ಹಾಗೂ ಬೃಹತ್ ಹೋರಾಟ ಸಂಕಲ್ಪ ಸಮಾವೇಶ ಮಾಡುವುದಾಗಿ ಒಕ್ಕೂಟದ ರಾಜ್ಯ ಜಂಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ಕೊತ್ತಗೆರೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದೆರಡು ದಶಕಗಳಿಂದ ಪರಿಶಿಷ್ಟ ಸಮುದಾಯಗಳ ಮಧ್ಯೆ ಅಪಸ್ವರ, ಅಪನಂಬಿಕೆ ಬಿತ್ತಲಾಗುತ್ತಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 1919ರ ಮಿಲ್ಲರ್ ಕಮಿಷನ್, 1935ರ ದೇಶದ ಮೊದಲ ಪರಿಶಿಷ್ಟ ಜಾತಿ ಹಾಗೂ 1950ರ ಸಂವಿಧಾನ SC/ST ಪಟ್ಟಿಯಲ್ಲಿ ಭೋವಿ, ಲಂಬಾಣಿ, ಕೊರಚ, ಕೊರಮ ಸಮುದಾಯಗಳು ಗುರುತಿಸಲ್ಪಟ್ಟಿವೆ ಎಂದರು. ಇತ್ತೀಚೆಗೆ ನಾಗಮೋಹನ್ ದಾಸ್ ವರದಿ, ಕೆಲವು ಮಾಧ್ಯಮಗಳು ಪ್ರಗತಿಪರರು ಅಸಂಘಟಿತ, ಅಲೆಮಾರಿ ವಿಮುಕ್ತಿ ನೆಲೆಯ ಸಮುದಾಯಗಳನ್ನು ಸ್ಪೃಶ್ಯರೆಂದು ಉದ್ದೇಶಪೂರ್ವಕ ಭಿನ್ನಮತ ಸೃಷ್ಟಿಸಲಾಗುತ್ತಿದೆ, ಸಂವಿಧಾನಿಕ ಮೀಸಲಾತಿ ಅವಕಾಶ ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಖಂಡಿಸಿದರು. ಸ್ನೇಹಿತರೆ, ಪರಿಶಿಷ್ಟ ಜಾತಿ ಒಳಗಡೆ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ 101 ಸಮುದಾಯಗಳಿದ್ದಾವೆ. ಪರಿಶಿಷ್ಟ ಜಾತಿಯ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಬಹುದೊಡ್ಡ ಇತಿಹಾಸ ಇದೆ. ಸುಮಾರು 2000 ವರ್ಷಗಳಿಂದ ಶೋಷಣೆ ಮತ್ತು ಅಧಿಕಾರ ಮತ್ತು ಸಂಪತ್ತಿನಿಂದ ವಂಚಿತರಾದಂಥ ತಳ ಸಮುದಾಯಗಳಿಗೆ ಏನಾದರೂ ಅವ್ರಿಗೆ ಸಾಮಾಜಿಕವಾಗಿ ಮೇಲ್ ತರಬೇಕು, ಅವ್ರಿಗೂ ಕೂಡ ಇತರೆ ಎಲ್ಲ ಸಮುದಾಯಗಳಂತೆ ಸಾಮಾಜಿಕ ಸ್ಥಾನಮಾನ ಮತ್ತು ಘನತೆಗಳನ್ನ ಕೊಡಬೇಕು ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಛತ್ರಪತಿ ಸಾಹುಮಹಾರಾಜರವರನ್ನು ಒಳಗೊಂಡು ನಾಲ್ವಡಿಯವರು ಸುಮಾರು 1918ರಲ್ಲಿ ಒಂದು ಮಿಲ್ಲರ್ ಕಮಿಷನನ್ನು ರಚನೆ ಮಾಡೋದ್ರ ಮುಖಾಂತರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಅಂತ ಒಂದು ಪಟ್ಟಿಯನ್ನು ತಯಾರು ಮಾಡಿ ಅಲ್ಲಿರುವಂಥ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ದೊರಕಿಸಬೇಕು ಅಂತ ಅನ್ನೋದು ಇತಿಹಾಸ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವಂಥ ಬಂಜಾರ, ಲಂಬಾಣಿ, ಬೋವಿ, ಕೊರಮ, ಕೊರಚ, ಆದಿ ಕರ್ನಾಟಕ, ಆದಿ ದ್ರಾವಿಡ ಹೀಗೆ ಶೋಷಣೆಗೆ ಮತ್ತು ಸಾಮಾಜಿಕ ಅಸಮಾನತೆಗೆ ಒಳಗಾದಂಥ ಸಮುದಾಯಗಳಿಗೆ ಮಿಲ್ಲರ್ ಕಮಿಷನ್ ಆಯೋಗದಲ್ಲಿ ವಿಶೇಷವಾದಂಥ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿ ಅವಕಾಶವನ್ನು ಸೃಷ್ಟಿ ಮಾಡಲಾಯಿತು. ತದನಂತರದಲ್ಲಿ 1936ರಲ್ಲಿ
ಮಂಡಲ್ ಕಮಿಷನ್ನು ಮತ್ತು ಸೈಮನ್ ಕಮಿಷನ್ ಅವರ ಒಂದು ವರದಿಯ ಶಿಫಾರಸಿನ ಮೇಲೆ ಬಾಬಾ ಸಾಹೇಬ್ರವರ ಹೋರಾಟದ ಫಲವಾಗಿ 1936ರಲ್ಲಿ ಫಸ್ಟ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟು ಡಿಕ್ಲೇರ್ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಎಲ್ಲ ಪ್ರಾಂತ್ಯಗಳಲ್ಲಿ ಯಾರ್ಯಾರು ಡಿಪ್ರೆಸ್ಡ್ ಕ್ಲಾಸ್ ಅಥವಾ ಸೋಷಿಯೋ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇದ್ದರು ಅವ್ರಿಗೆ ಫಸ್ಟ್ ರಿಸರ್ವೇಷನ್ ತಗೊಬಂದಾಗ ಆಗಲೂ ಕೂಡ ಮದ್ರಾಸ್ ಪ್ರಾಂತ್ಯ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಬೋವಿ, ಬಂಜಾರ, ಕೊರ್ಮಾ, ಕೊರ್ಚ ಸಮುದಾಯಗಳ ಸಮಾನಾಂತರ ಜಾತಿಗಳು ಎಸ್ ಸಿ ಪಟ್ಟಿಲಿತ್ತು. ಪ್ರಪ್ರಥಮವಾಗಿ 1950ರ ಸಾಂವಿಧಾನಿಕವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯನ್ನು ತಯಾರು ಮಾಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಬೋವಿ, ಬಂಜಾರ, ಕೊರ್ಮಾ, ಕೊರ್ಚ ಸಮುದಾಯಗಳು 1950ರ ಪ್ರಥಮ ಪಟ್ಟಿಯಲ್ಲೂ ಕೂಡ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿತ್ತು. ತದನಂತರದಲ್ಲಿ ದೇವರಾಜ ಅರಸು ಅವರ ಕಾಲಘಟ್ಟದಲ್ಲಿ ಏರಿಯಾ ರಿಸ್ಟ್ರಿಕ್ಷನ್ ರಿಮೂವ್ ಮಾಡಬೇಕು ಅಂತೇಳಿ ಆವಲೂರವರ ಕಮಿಷನ್ ರಿಪೋರ್ಟ್ನ ಆಧರಿಸಿ 1976ರಲ್ಲಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದಂಥ ಈ 4 ಜಾತಿಗಳ ರಿಸರ್ವೇಷನನ್ನು ಪ್ರಾದೇಶಿಕ ನಿರ್ಬಂಧವನ್ನು ಸಡಲು ಮಾಡಿ ಇಡೀ ಅಖಂಡ ರಾಜ್ಯಕ್ಕೆ ಇವರು ಎಸ್ ಸಿ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಇದ್ದಂಥ ನಿರ್ಬಂಧವನ್ನು ತೆಗೆದುಹಾಕಲಾಯಿತು. ಗೋಷ್ಠಿಯಲ್ಲಿ ಭಾರತೀಯ ಓಡ್ ಪರಿಷತ್ ಒಸಿಸಿಐ ಜಿಲ್ಲಾಧ್ಯಕ್ಷ ಟಿಸಿ ಗುರಪ್ಪ, ಜಿಲ್ಲಾ ಕುಳುವ ಸಮಾಜದ ಜಿಲ್ಲಾ ಖಜಾಂಚಿ ಟೆಂಪೋ ರಾಮಕೃಷ್ಣ ಅಂಕಯ್ಯ ಇದ್ದರು. ಪರಿಶಿಷ್ಟ ಜಾತಿ ಪಟ್ಟಿಗೆ ಅಸಂವಿಧಾನಿಕವಾಗಿ ಸೇರ್ಪಡೆ ಮಾಡಿದ ಸ್ಪರ್ಶ ಒಬಿಸಿ ಜಾತಿಗಳನ್ನು ಪಟ್ಟಿಯಿಂದ ತೆಗೆಯಬೇಕು. ಎಸ್ಸಿ ಮೀಸಲು ಕ್ಷೇತ್ರಗಳಿಂದ ಆಯ್ಕೆಯಾದ ಶಾಸಕ, ಲೋಕಸಭಾ ಸದಸ್ಯರು ರಾಜೀನಾಮೆ ನೀಡಬೇಕು ಎಂದು ಡಾ. ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹೊಲೆಯ ಮಾದಿಗ ಜಾತಿಗಳು ಮಾತ್ರ ನೈಜ ಅಸ್ಪೃಶ್ಯ ಜಾತಿಗಳಾಗಿವೆ. ಸ್ಪರ್ಶ ಒಬಿಸಿ ಜಾತಿಗಳಾದ ಬಂಜಾರ, ಲಂಬಾಣಿ, ಬೋವಿ, ಕೊರಮ, ಕೊರಚ, ಬೇಡಜಂಗಮ, ಬುಡಗಜಂಗಮ, ಅಲೆಮಾರಿ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಅಕ್ರಮವಾಗಿ ಸೇರಿಸಲಾಗಿದೆ ಎಂದು ದೂರಿದರು. ಈ ಜಾತಿಗಳನ್ನು ಪಟ್ಟಿಯಿಂದ ತೆಗೆಯಲು ಸರ್ವೋಚ್ಚ ನ್ಯಾಯಾಲಯವು 2020ರಲ್ಲೇ ಆದೇಶ ಹೊರಡಿಸಿದೆ. ಈ ಆದೇಶದಂತೆ ರಾಷ್ಟ್ರೀಯ ಆಯೋಗವು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ 2020ರಲ್ಲಿ 2 ಬಾರಿ ಈ ಜಾತಿಗಳನ್ನು ತೆಗೆಯಲು ಆದೇಶಿಸಿದ್ದರೂ 5 ವರ್ಷಗಳಿಂದ ಪ್ರಸ್ತಾವನೆ ಸಲ್ಲಿಸದೆ ಹಾಗೆಯೇ ಉಳಿಸಿಕೊಂಡಿದೆ ಎಂದು ಆರೋಪಿಸಿದರು. ಅಂಬೇಡ್ಕರ್ ಸ್ವಾಭಿಮಾನ ಜಾಗೃತಿ ಅಭಿಯಾನ ಸಮಿತಿಯ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಮೀಸಲಾತಿ, ಒಳ ಮೀಸಲಾತಿ ಕುರಿತಂತೆ ಈಗಾಗಲೇ ಸರ್ಕಾರ 27 ಮಾರ್ಚ್ 2026 ಮುಂದಿನ ವಾರ ವಿಶೇಷ ಸಂಪುಟ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಈ ವಿಶೇಷ ಸಂಪುಟ ಸಭೆಯಲ್ಲಿ ಮೀಸಲಾತಿ ಮತ್ತು ಒಳ ಮೀಸಲಾತಿ ಕುರಿತು ಏನು ನಿರ್ಣಯ ತಗೊಳ್ತೀವಿ ಅಂತ ಏನು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದ್ರ ಕುರಿತಂತೆ ಇರ್ತಕ್ಕಂಥದ್ದು. ಇಲ್ಲಿ 2 ಪ್ರಮುಖ ಆದೇಶಗಳು ಅಂದರೆ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2 ಆದೇಶಗಳನ್ನ ತಾವಿಲ್ಲಿ ಗಮನಿಸಬೇಕು. ಒಂದು ಫೆಬ್ರವರಿ 14, 2020 ಅದರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟು ಚೀಫ್ ಸೆಕ್ರೆಟರಿ ಕೊಟ್ಟಿರ್ತಕ್ಕಂಥ ಆದೇಶ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅಸ್ಪೃಶ್ಯರನ್ನ ಹೊರತುಪಡಿಸಿ ಯಾರು ಟಚಬಲ್ ಒಬಿಸಿ ಕಾಸ್ಟ್ಗಳು ಯಾರು ಇಲ್ಲಿಗೆಲ್ಲಗೆ ಅಕ್ರಮವಾಗಿ ಯಾರು ಸೇರ್ಪಡೆಗೊಂಡಿದ್ದಾರೆ, ಲೈಕ್ ಬಂಜಾರ, ಲಂಬಾಣಿ, ಬೋವಿ, ವಡ್ಡರ್, ಕೊರ್ಮಾ, ಕೊರಚ ಈ ಮತ್ತು ಬೇಡಜಂಗಮ, ಬುಡಗಜಂಗಮ, ನೊಮ್ಯಾಡಿಕ್, ಸೆಮಿನೊಮ್ಯಾಡಿಕ್, ಅಂದಿಜೋಗಿ, ಸಿಳ್ಳೆಕೇತ ಈ ಸಮುದಾಯಗಳನ್ನ ಎಸ್ ಸಿ ಪಟ್ಟಿಯಿಂದ ತೆಗೆದುಹಾಕಬೇಕು ಅಂತ ಆದೇಶ ಏನೇ ಆಗಿದೆ. ಆ ಫೈಲ್ನ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಒಂದು. ಎರಡನೇದು, ಆಗಸ್ಟ್ 1, 2024ಕ್ಕೆ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈ ಒಳ ಮೀಸಲಾತಿ ಕುರಿತಂತೆ ತನ್ನ ಆದೇಶವನ್ನು ಆಲ್ರೆಡಿ ಪ್ರಕಟಿಸಿದೆ ಮತ್ತು ಇದು ಇನ್ನೂ ಸಹ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಇದನ್ನು ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಅನ್ಟಚಬಲ್ ಕಮ್ಯುನಿಟೀಸ್ ಅಂದರೆ ಲೈಕ್ ಬೈ ನೇಮ್ ವಲಯ ಮಾದಿಗ ಸಮುದಾಯಗಳು ಪರ್ಸೆಂಟೇಜ್ಗೋಸ್ಕರ ಕಿತ್ತಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಒಳ ಮೀಸಲಾತಿ ಹೆಸರಲ್ಲಿ ಜಗಳಾಡಕ್ಕೆ ಬಿಟ್ಟು ಈ ಸಮುದಾಯಗಳನ್ನ ಒಡೆದು ನುಚ್ಚುನೀರು ಮಾಡೋದಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿಗಳು ಮುಂದಾಗಿರ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕೆಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಅಂತ ಹೇಳಿಸ್ಕೊಳ್ಳೋದಕ್ಕಾಗಲಿ ಕರೆಸ್ಕೊಳ್ಳೋದಕ್ಕಾಗಲಿ ದ ಸೋಲೆಮ್ಲಿ ಕ್ರೈಟೀರಿಯಾ ಈಸ್ ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್. ಗೋಷ್ಠಿಯಲ್ಲಿ ಜಿಲ್ಲಾ ಮುಖಂಡ ಎಚ್.ಜಿ. ಗಂಗಾರಾಜು, ಸರಕಾರಿ ನೌಕರರ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಸಿ. ವೆಂಕಟೇಶ್, ನಂಜುಂಡ ಮೌರ್ಯಾನಿದ್ದರು. ಶ್ರೀಮತಿ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ ವತಿಯಿಂದ
12ನೇ ವರ್ಷದ ಶ್ರೀಮತಿ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾರ್ಚ್ 24ರಂದು ಬೆಳಗ್ಗೆ 10:30ಕ್ಕೆ ಮದ್ದೂರಿನ ಭಾರತೀ ನಗರದ ಭಾರತೀ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಬಿಎಂ ನಂಜೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಯಾನ್ಸರ್ ತಜ್ಞೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾ. ವಿಜಯಲಕ್ಷ್ಮೀ ದೇಶಮಾನೆ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. ಕರ್ನಾಟಕ ಸಂಘದ ಅಧ್ಯಕ್ಷ ಡಾ. ಜಯಪ್ರಕಾಶ್ ಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಶಸ್ತಿ ಪ್ರದಾನ ಮಾಡುವರು. ವಿಧಾನ ಪರಿಷತ್ ಸದಸ್ಯ, ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷ ಮಧುಜಿ ಮಾದೇಗೌಡ ಘನ ಉಪಸ್ಥಿತಿ ವಹಿಸುವರು. ಪದ್ಮಾಜಿ ಮಾದೇಗೌಡ, ಬಿಇಟಿ ಸಿಇಒ ಜಿಎಂ ಆಶಯ್ ಉಪಸ್ಥಿತರಿರುವರು ಎಂದು ಹೇಳಿದರು. ಶ್ರೀಮತಿ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ ವತಿಯಿಂದ 12ನೇ ವರ್ಷದ ಪ್ರತಿಷ್ಠಾನದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಾಳೆ 10:30ಕ್ಕೆ ಕುವೆಂಪು ಸಭಾಂಗಣದಲ್ಲಿ ನಡೆಯಲಿದೆ. ಹಾಗೆಯೇ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಆ ದೃಷ್ಟಿಯಿಂದ ನಾಳೆಯ ಒಂದು ಕಾರ್ಯಕ್ರಮವನ್ನು ತಾವು ಪತ್ರಿಕೆಯಲ್ಲಿ ಬರುವ ರೀತಿಯಲ್ಲಿ ಪಬ್ಲಿಸಿಟಿ ಕೊಟ್ಟು ಸಾರ್ವಜನಿಕರನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ ಹೆಚ್ಚಿನ ಪ್ರಚಾರನ ಕೊಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೋರ್ತಾರೆ. ಈ ಸಮಾರಂಭದ ಈ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಜಯಪ್ರಕಾಶ್ ಗೌಡರು, ಅಧ್ಯಕ್ಷರು, ಕರ್ನಾಟಕ ಸಂಘ, ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದೇ ರೀತಿ ಈ ಸಮಾರಂಭದಲ್ಲಿ ಪ್ರಶಸ್ತಿ ಪುರಸ್ಕೃತರಾದಂಥ ಡಾ. ವಿಜಯಲಕ್ಷ್ಮೀ ದೇಶಮಾನೆ, ಖ್ಯಾತ ಕ್ಯಾನ್ಸರ್ ತಜ್ಞೆ, ಬೆಂಗಳೂರು, ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಅವರು, ಇವನ್ನು ಕೂಡ ನಾಳೆ ಪ್ರಶಸ್ತಿ ನೀಡ್ತಾ ಇದ್ದೇವೆ. ಹಾಗೆಯೇ ಈ ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಂಡ್ಯ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮಧುಜಿ ಮಾದೇಗೌಡರು ವಹಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಂಸ್ಥೆಯ ಸಿಇಒ ಅವರಾದಂಥ ಆಶಯ ಮಧುವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೆ ತಾವೆಲ್ಲರೂ ಕೂಡ ಈ ಒಂದು ಸಮಾರಂಭದ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ. ಗೋಷ್ಠಿಯಲ್ಲಿ ಪ್ರಾಂಶುಪಾಲರಾದ ಮಹದೇವಸ್ವಾಮಿ ಮತ್ತು ಉಪನ್ಯಾಸಕಿಯರಾದ ಮಮತಾ ಮತ್ತು ಪ್ರತಿಮಾ ಇದ್ದರು. ಮದ್ದೂರು ನಗರದ ಪುರಾಣ ಪ್ರಸಿದ್ಧ ಶ್ರೀ ಮದ್ದೂರಮ್ಮ ಹಬ್ಬ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಮದ್ದೂರು ಉತ್ಸವವನ್ನು ಅರ್ಥಪೂರ್ಣವಾಗಿ ಹಾಗೂ ಅದ್ಧೂರಿಯಾಗಿ ಆಚರಿಸಲಾಗುವುದು ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ನಗರದ ಶ್ರೀ ಮದ್ದೂರಮ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀ ಮದ್ದೂರಮ್ಮನ ಹಬ್ಬಕ್ಕೆ ಹಾಗೂ ದೇವರಿಗೆ ತನ್ನದೇಯಾದ ವಿಶೇಷ ಮಹತ್ವವಿದ್ದು, ಹಬ್ಬವನ್ನು ಸಂಪ್ರದಾಯದಂತೆ ಹಾಗೂ ಆಕರ್ಷಕವಾಗಿ ಆಚರಿಸುವ ಮೂಲಕ ಇತಿಹಾಸ ಸೃಷ್ಟಿಸಲಾಗುವುದು ಎಂದರು. ಕಳೆದ ಬಾರಿ ನಗರಸಭೆ ವತಿಯಿಂದ ಮದ್ದೂರಮ್ಮನ ಹಬ್ಬಕ್ಕೆ 10 ಲಕ್ಷ ರುಗಳ ವೆಚ್ಚದಲ್ಲಿ ನಗರದಲ್ಲಿ ವಿದ್ಯುತ್ ಅಲಂಕಾರ ಮಾಡಿದ್ದು ಸಾರ್ವಜನಿಕರ ಗಮನ ಸೆಳೆದಿತ್ತು. ಆದ್ದರಿಂದ ಈ ಬಾರಿ ವಿಶೇಷವಾಗಿ ಮದ್ದೂರು ಉತ್ಸವ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಮದ್ದೂರು ಉತ್ಸವ ಕೇವಲ ನಗರಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ, ಇಡೀ ತಾಲೂಕಿನ ಜನ ಉತ್ಸವದಲ್ಲಿ ಭಾಗವಹಿಸಬೇಕು ಎಂಬ ಉದ್ದೇಶದಿಂದ ಸುಮಾರು 15,000ಕ್ಕೂ ಹೆಚ್ಚು ಸಂಖ್ಯೆಯ ಜನರು ಭಾಗವಹಿಸುವಂತೆ ಕಾರ್ಯಕ್ರಮ ರೂಪಿಸಲಾಗುವುದು ಎಂದರು. ಏನು ಇಂದಿನ ಸಂಪ್ರದಾಯ ನಡ್ಕೊಂಡು ಬಂತು, ಅದರಲ್ಲಿ ಯಾವುದೇ ಕೂಡ ಬದಲಾವಣೆ ಆಗಲ್ಲ. ಸಂಪ್ರದಾಯದಂತೆ ದೇವ್ರ ಕಾರ್ಯಗಳು, ಕೊಂಡ ಬಂಡಿಗಳು ಪ್ರತಿಯೊಂದು ಆಯಾ ನಿಗದಿತ ಸಮಯಕ್ಕೆ ನಡ್ಕೊಂಡು ಹೋಗ್ತವೆ. ಇದ್ರ ಜೊತೆಗೆ ಸ್ವಲ್ಪ ಮೆರುಗನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮತ್ತು ಎಲ್ಲರೂ ನಾವು ಪಟ್ಟಣದವರು ಮತ್ತು ಅಕ್ಕಪಕ್ಕದವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ. ಅವೆಲ್ಲವನ್ನು ಕೂಡ ನಾವು ಒಂದು ಪಟ್ಟಿಯನ್ನು ಮಾಡಿ ಕೂತ್ಕೊಂಡು ಒಂದು ಪಾಂಪ್ಲೆಟ್ಸ್ನ ಮಾಡಿ ಯಾವತ್ತು ಏನು ಮಾಡ್ಬೋದು ಅನ್ನೋದನ್ನು ಪ್ರತಿ ಮನೆಗೂ ಕೊಡುವಂಥ ಮಾಹಿತಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ವಾರ್ಡ್ ವೈಸು ಒಂದಿಷ್ಟು ಜನನ ನಾವು ನೇಮಿಸ್ತೀವಿ. ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಆಗ್ತದೆ, ಯಾವ ಟೈಮಿಗೆ ಆಗ್ತದೆ, ಏನು ಅನ್ನೋದನ್ನು ಕೂಡ ಪ್ರತ್ಯೇಕವಾಗಿ ಜವಾಬ್ದಾರಿ ಒಂದು 5 ಜನ ಒಂದೊಂದು ವಾರ್ಡ್ಗೆ ಜವಾಬ್ದಾರಿ ಕೊಟ್ಟು ಆ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸೋದು ಅಥವಾ ವೈಯಕ್ತಿಕವಾಗಿ ಮನೆಗೆ ತಲುಪಿಸೋ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ಏನು ಹಬ್ಬಗಳು ಯಾರಿಗೂ ಆತಂಕ ಬೇಡ, ನಮ್ದೇನೋ ಇಲ್ಲಿ
ನಾವು ಮಾಡ್ತಾ ಇದ್ದ ಒಂದು ಸಂಪ್ರದಾಯಕ್ಕೆ ಇವರೇನೋ ಮದ್ಯ ಮುಕ್ತಿಸು ಅನ್ನೋಂಥದ್ದು ಬೇಡ. ಇದು ಒಂದು ಕಡೆ ಆದರೆ ಇಲ್ಲಿ ಏನು ಬೇರೆಯವರು ಇನ್ವಾಲ್ವ್ ಆಗಿ ಇದಕ್ಕೆ ಬೇರೆಯವರು ಬರೀ ಬೇರೆಯವರೇ ಬಂದು ಮಾಡೋಕ್ಕಾಗಲ್ಲ, ನಮ್ಮ ಸ್ಥಳೀಯರು ಕೂಡ ಬೇಕಾಗ್ತಾರೆ. ಹಾಗಾಗಿ ನಾವು ಪ್ರತಿ ವಾರ್ಡಲ್ಲೂ ಸ್ವಲ್ಪ ಆಕ್ಟಿವ್ ಆಗಿರೋದನ್ನ ನಾವು ಗುರುತಿಸಿ ಒಂದಷ್ಟು ಜನನ ಇನ್ವಾಲ್ವ್ ಮಾಡ್ತೀವಿ. ಜೊತೆಗೆ ಬೇರೆಯವರು ನಾವು 5 ಜನ ಹೇಳಿದ್ರೆ 5 ಜನ. ಸಭೆಯಲ್ಲಿದ್ದ ಸಾರ್ವಜನಿಕರು ಮದ್ದೂರು ಉತ್ಸವಕ್ಕೆ ಆಚರಿಸುವ ಸಂಬಂಧ ತಮ್ಮ ಅನಿಸಿಕೆಗಳನ್ನು ಸಭೆಗೆ ತಿಳಿಸಿದರು. ಅವರಿಂದ ಬಿಟ್ಕೊಟ್ಟು ದೇವಸ್ಥಾನದ ಮೈದಾನವನ್ನು ಉತ್ಸವ ಮಾಡಿಕೊಳ್ಳಬೇಕಾಗಿ ಕೇಳ್ಬೋದು. ಎರಡನೇದಾಗಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿವಸ ಸುಮಾರು 4-5 ಜನ ಭಕ್ತಾದಿಗಳು ದೇವಸ್ಥಾನದಲ್ಲಿ ಬರ್ತಾರೆ. ಬಂದಂಥ ಭಕ್ತಾದಿಗಳಿಗೆ ಉಪಯೋಗಿಸಲಿಕ್ಕೆ ಒಂದು ಸುವ್ಯವಸ್ಥಿತವಾದ ಶೌಚಾಲಯ ವ್ಯವಸ್ಥೆ ಇಲ್ಲ. ಅದು ಬಹಳ ಮುಖ್ಯವಾಗಿ ಆಗಬೇಕಾಗಿದೆ. ಅದೇ ರೀತಿ ಈ ದೇವಸ್ಥಾನದ ಸುತ್ತಮುತ್ತ 100 ಮನೆಗಳಾಗಿವೆ. 1000 ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಬರ್ತಾರೆ. ಅವರಿಗೆ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ದಯಮಾಡಿ ಅದನ್ನು ವ್ಯವಸ್ಥೆ ಮಾಡಬೇಕಾಗಿ ಈಗ ನಾವು ಎಲ್ಲಿ ಬರ್ತಾರೆ ಅದು ಅದರಲ್ಲೇ ಪೂರ್ವವಾಗಿ ನೀವು. ಸಭೆಯಲ್ಲಿ ಶ್ರೀ ಮದ್ದೂರಮ್ಮ ಟ್ರಸ್ಟ್ ಅಧ್ಯಕ್ಷ ಎಂಸಿ ನಾಗೇಶ್, ಕಾರ್ಯದರ್ಶಿ ಸೌಭಾಗ್ಯ ಮಹದೇವು, ಖಜಾಂಚಿ ಶಿವನಂಜು, ನಿರ್ದೇಶಕರಾದ ತಮ್ಮಣ್ಣ, ಮಹದೇವು, ಕೀರ್ತಿ, ಸುನಿಲ್, ನಗರಸಭಾ ಮಾಜಿ ಅಧ್ಯಕ್ಷೆ ಕೋಕಿಲಾ ಅರುಣ್, ಸದಸ್ಯ ಎಂಬಿ ಸಚಿನ್, ಮುಖಂಡರಾದ ಮಮತಾ ಶಂಕರೇಗೌಡ, ಎಂಡಿ ಮಹಾಲಿಂಗಯ್ಯ, ಶರತ್ ಸೇರಿದಂತೆ ಇತರರು ಇದ್ದರು.